Hello everyone. Today I am discussing about differential equation chapter. ಅದರೊಳಗೆ ಬರುವಂತ ಯಾವುದು homogeneous differential equations exercise ಯಾವುದು 9.5 is a important problems ಅಂತ ಬರ್ತದೆ. ಆ ಪ್ರಾಬ್ಲಮ್ಸ್ ಯಾವ ತರ ವರ್ಕಿಂಗ್ ರೂಲ್ ಟು ಸಾಲ್ವ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ ಅಂತ ಯೂಸ್ ಮಾಡ್ತೀವಿ ಅಥವಾ ಶಾರ್ಟ್ ಕಟ್ HDE ಅಂತ ಬರೀತಾರೆ. HDE ಮೀನ್ಸ್ ಹೋಮೋಜಿನಿಯಸ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಅಂತ. ಇದರಲ್ಲಿ ಸ್ಟೆಪ್ಸ್ ಬರ್ತಾವೆ. ಈ ಸ್ಟೆಪ್ಸ್ ಯಾವುದು? ಸ್ಟೆಪ್ 1 put y equal to vx in the given differential equations dy by dx equal to v plus x into dv by dx. Second step ಏನದ? separate the variable v and x ಅಂದ್ರೆ ವೇರಿಯಬಲ್ ಸಪರೇಬಲ್ ಫಾರ್ಮ್ ಯೂಸ್ ಮಾಡ್ತೀವಿ ಸೆಕೆಂಡ್ ಸ್ಟೆಪ್ಸ್ ಅಲ್ಲಿ. ಥರ್ಡ್ ಸ್ಟೆಪ್ substitute for dy by dx in the given equations and simplify ಅಂತ ಯೂಸ್ ಮಾಡ್ತೀವಿ. ಸ್ಟೆಪ್ 4 ಅಲ್ಲಿ substitute ಯಾವುದು? v ವ್ಯಾಲ್ಯೂ ತುಂಬ್ತೀವಿ y by x to get the solution in terms of x and y ಆಗಿರ್ತದೆ. ಸ್ಟೆಪ್ 5 ಒಳಗ introduce the constant of integrations ಅಂತ ಯೂಸ್ ಮಾಡ್ತೀವಿ. ಯಾವುದು? homogeneous differential equations ಒಳಗ. ಇಲ್ಲ ನೆಕ್ಸ್ಟ್ ಏನದಲ್ಲ ಸಬ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಇಲ್ಲ ಪ್ರಾಬ್ಲಮ್ಸ್ ಯಾವುದು? 9.5 ಒಳಗಿನ ಫಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಏನದ ಅಬ್ಸರ್ವ್ ಮಾಡಿ. ಯಾವುದು? ಎಕ್ಸರ್ಸೈಸ್ 9.5 ಫಸ್ಟ್ ಪ್ರಾಬ್ಲಮ್. ಏನ್ ಕೊಟ್ಟಾನ ಹೆಡಿಂಗು? ಇನ್ ಈಚ್ ಅಂತ ಕೊಟ್ಟಾನ. ಅಬ್ಸರ್ವ್ ಮಾಡ್ರಿ. ಇನ್ ಈಚ್ ಆಫ್ ದಿ ಎಕ್ಸರ್ಸೈಸ್. ಅಬ್ಸರ್ವ್ ಮಾಡ್ರಿ. ಎಕ್ಸರ್ಸೈಸ್ ಯಾವುದು? 1 to 10. Okay, comma. Show that the given differential. Observe me. Given differential equation is homogeneous. Okay, homogeneous and solve each of them ಇಲ್ಲಿ ಫಸ್ಟ್ ಒನ್ ಏನದ? x square plus xy into dy equal to x square plus y square into ಯಾವುದು? dx. ಈ ತರ ಕೊಟ್ಟಾನ ಸ್ಟೂಡೆಂಟ್ಸ್ ಯಾವುದು ಪ್ರಾಬ್ಲಮ್ಸ್ ಅಲ್ಲಿ. ಓಕೆ, ಇಲ್ಲೇ ಅಬ್ಸರ್ವ್ ಮಾಡ್ರಿ. ಈ ತರ ಪ್ರಾಬ್ಲಮ್ ಹೆಡ್ಡಿಂಗ್ ಬರ್ತದ. ಹೌದಾ? ಈ ತರ ನಮಗ್ ಕೊಡ್ತಾ ಇರೋದು. ಇಲ್ಲಿ ಅಬ್ಸರ್ವ್ ಮಾಡ್ರಿ. ಶೋ ದಟ್ ದ ಗಿವನ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಈಸ್ ಹೋಮೋಜಿನಿಯಸ್ and solve each of them ಅಂತ ಕೊಟ್ಟಾನ. ಓಕೆ, ಇಲ್ಲಿ ಕೊಟ್ಟಾನ. ಅಬ್ಸರ್ವ್ ಮಾಡಿ. ಪ್ರೂಫ್ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಪ್ರೂಫ್ ಅಲ್ಲೇ ಈಗ ಯಾವ್ದ? ದ ಗಿವನ್ ಯಾವುದು? ಇಕ್ವೇಶನ್. ದ ಗಿವನ್ ಇಕ್ವೇಶನ್ ಯಾವ್ದು ಕೊಟ್ಟಾನ? x square plus xy into dy equal to x square plus y square into ಯಾವುದು? dx. ಓಕೆ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡ್ರಿ. ಸ್ವಲ್ಪ ಕೇರ್ಫುಲ್ ನೋಡ್ರಿ. dy ಈ dx ಈ ಕಡೆ ಬಂತಂದ್ರೆ ಇಟ್ ಇಸ್ ಡಿವೈಡೆಡ್ ಬೈ. ಓಕೆ, ಸೊ ಈಕ್ವಲ್ ಟು x square plus y square divided by. ಅಬ್ಸರ್ವ್ ಮಾಡ್ರಿ. ಇದು ಈ ಕಡೆ ಬಂತಂದ್ರೆ ಡಿವೈಡೆಡ್ x square plus xy. ಓಕೆ, ಇಲ್ಲೇ ಏನಂತ ಹೇಳೋಣ? ಸೆಕೆಂಡ್ ಸ್ಟೆಪ್ಸ್ ಅಲ್ಲೇ H ಏನಂತ ಹೇಳೋಣ? ಸ್ಟೆಪ್ 1 ಫಸ್ಟ್ ಸ್ಟೆಪ್. H is a homogeneous. Okay, homogeneous ಯಾವುದು? ಡಿಫರೆನ್ಷಿಯಲ್ ಇಕ್ವೇಶನ್. ಡಿಫರೆನ್ಷಿಯಲ್ ಅಬ್ಸರ್ವ್ ಮಾಡ್ರಿ. ಡಿಫರೆನ್ಷಿಯಲ್ ಇಲ್ಲಿ ಬರೋದಕ್ಕೆ ಕೆಳಗ ಇಕ್ವೇಶನ್. ಡಿಫರೆನ್ಷಿಯಲ್ ಇಕ್ವೇಶನ್ ಏನದ? ಪುಟ್ ಯಾವುದು? y ಬೆಲೆ vx
ಹೌದಾ? ಸೊ ದಟ್ ಫಾರ್ಮುಲಾ ಇನ್ನೊಂದು ಏನಂತ ಹೇಳಿದ್ರೆ dy by dx equal to v plus x into dv by dx. ಓಕೆ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲೇ ಪುಟ್ ಮಾಡೋಣ. ಯಾವುದು y ಇದ್ದಲ್ಲಿ ಏನಾಗ್ತದೆ ನೋಡ್ರಿ. ಸೊ dy by dx equal to v. y ಇದ್ದಲ್ಲಿ ಅಬ್ಸರ್ವ್ ಮಾಡ್ರಿ ಏನದ vx x square plus y ಇದ್ದಲ್ಲಿ ಏನ್ ಮಾಡ್ತು vx ಹೋಲ್ ಸ್ಕ್ವೇರ್ ಆಗ್ತದ. ಅದನ್ನ ಏನ್ ಮಾಡ್ತೀನಿ ನಾನು v square x square divided by x square plus x into ಯಾವುದು vx. ಯಾಕಂತಂದ್ರೆ ಪುಟ್ y equal to vx ಪುಟ್ ಮಾಡೀನಿ. ಇನ್ನು ನೆಕ್ಸ್ಟ್ ಇಲ್ಲಿ ಬರೋದು ನೋಡಿ. ಸೊ dy by dx equal to ಅಬ್ಸರ್ವ್ ಮಾಡ್ರಿ x square plus v square x square divided by x plus v x square. ಓಕೆ ಸೊ ಕಂಡೀಷನ್ ಕ್ಲಿಯರ್ ಆಗ್ತತಿ. ಅಬ್ಸರ್ವ್ ಮಾಡ್ರಿ ಇಲ್ಲೂ x square ಅದ, ಇಲ್ಲೂ x square, ಇಲ್ಲೇ x square ಆಗ್ತದೆ. ಓಕೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ನೋಡ್ರಿ ಏನ್ ಬರ್ತದ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ರಿ. ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಸ್ವಲ್ಪ ಏನ್ ಕಾಮನ್ ಬರ್ತದ. ಎಸ್ ಯಾವುದು x ಸ್ಕ್ವೇರ್ ಕಾಮನ್ ಬರ್ತದ. 1 ಪ್ಲಸ್ ವಿ ಸ್ಕ್ವೇರ್ ಉಳಿತದ ಡಿವೈಡೆಡ್ ಬೈ x ಸ್ಕ್ವೇರ್ ಕಾಮನ್ ತಗರ 1 ಪ್ಲಸ್ ವಿ ಉಳಿತದ. x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್. ಏನದ dy by dx equal to 1 plus v divided by v square divided by 1 plus ಯಾವುದು v. ಸೊ 1 plus v ಆಯ್ತು. ಈಗ ಅಬ್ಸರ್ವ್ ಮಾಡ್ರಿ ಏನ್ ಹೇಳಿದಾನ ಸ್ಟೂಡೆಂಟ್ಸ್ ಕೇರ್ಫುಲ್. ಯಾವುದು dy by dx. dy by dx ಇಂದ ಸಬ್ಸ್ಟಿಟ್ಯೂಟ್ ಮಾಡಿ. ಯಾವುದು ಪುಟ್ಟಿಂಗ್ ವ್ಯಾಲ್ಯೂ ಆಫ್ ಯಾವುದು dy by dx. ಓಕೆ dy by dx ಅಂತ ಯೂಸ್ ಮಾಡ್ತಾ ಇರೋದು. ಯಾವುದು ಇಸ್ ಇಕ್ವೇಶನ್ ನಂಬರ್ 1 ಅಂದಿರ್ತಾನೆ. dy by dx ಏನಾಗ್ತದೆ ನೋಡ್ರಿ. ಸೊ dy by dx ಏನದ ನೋಡ್ರಿ 1 plus v square divided by 1 plus v equal to v plus x into dv by dx. ಓಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಯಾವುದು ಪುಟ್ ಮಾಡಿದ್ರಿ ಯಾವುದು dy by dx ನ ಯಾವ್ದಾರೆ ಇಲ್ಲಿ ಅರ್ಥ ಆಯ್ತಾ. ಈ ಇಕ್ವೇಶನ್ ದಲ್ಲಿ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್. ಈ ಇಕ್ವೇಶನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ dy by dx. ಈಗ ಅಬ್ಸರ್ವ್ ಮಾಡ್ರಿ ಈಗ ವೇರಿಯಬಲ್ ಸಪರೇಬಲ್ ಫಾರ್ಮ್ ಮಾಡ್ಕೊಂಡು ಯಾವುದು v ಒಂತದಲ್ಲಿ x ಒಂತದಲ್ಲಿ ಮಾಡ್ಕೋತ ಹೋಗೋದು ನೆಕ್ಸ್ಟ್ ಫೇಸ್ ಅಲ್ಲಿ. ಈಗ ಅಬ್ಸರ್ವ್ ಮಾಡ್ರಿ ಏನದ ಫಸ್ಟ್ ಅದ ಏನ್ ಬರ್ಕೊಂಡಿಲ್ಲ ಬರ್ಕೋತೀನಿ ಮಸ್ತ್ ಒನ್ಸ್ಗೆ 1 plus v square divided by 1 plus v equal to v plus x into dv by dx. ಓಕೆ ಈ ತರದ ಕಂಡೀಷನ್ಸ್ ಸ್ಟೂಡೆಂಟ್ ಸ್ವಲ್ಪ ಕೇರ್ಫುಲ್ ನೋಡ್ರಿ ಎಲ್ಲ ಕ್ಲಿಯರ್ ಆಗ್ತದ. ಈಗ ಅಬ್ಸರ್ವ್ ಮಾಡ್ರಿ ಏನದ ಅಂದ್ರೆ ಕಂಡೀಷನ್ಸ್ ಹೆಂಗ್ ಬರ್ತದ. ಈ ಪ್ಲಸ್ ವಿ ಇಕ್ಕಡ್ತೋದ್ರ ಮೈನಸ್ ವಿ ಆಗ್ತದೆ. ಪ್ಲಸ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ವಿ ಮೈನಸ್ ವಿ ಈಕ್ವಲ್ ಟು ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್. ಓಕೆ ಅದನ್ನ ಫಸ್ಟ್ ಬರ್ಕೋತೀನಿ ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಅನ್ನ ಬರ್ಕೋತೀನಿ. ಇಲ್ಲಿ ಎಲ್ಸಿಎಂ ಆಗ್ತದೆ ನೋಡ್ರಿ ಸ್ಟೂಡೆಂಟ್ಸ್ ಏನದ 1 ಪ್ಲಸ್ ವಿ ಸ್ಕ್ವೇರ್ ಮೈನಸ್ ವಿ ಇಂಟು 1 plus v divided by 1 plus v. Students, next ನೋಡ್ರಿ x into dv by dx equal to 1 plus v square minus v ದಿಂದ ಗುಣಾಕಾರ ಮಾಡ್ರಿ ಮತ್ತು ಬ್ರಾಕೆಟ್ ರಿಮೂವ್ ಮಾಡಿ. ಓಕೆ divided by 1 plus v. ಇಲ್ಲಿ ಅಬ್ಸರ್ವ್ ಮಾಡಿ v into 1 is v. v into v is v square minus ಆಗ್ತದೆ -1 ಇದು ಮೈನಸ್ ವಿ ಆಗ್ತದ ಮೈನಸ್ ವಿ ಸ್ಕ್ವೇರ್ ಆಗ್ತದ. ಇಲ್ಲಿ ಪ್ಲಸ್ ವಿ ಸ್ಕ್ವೇರ್ ಮೈನಸ್ ವಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಎಕ್ಸ್ ಇಂಟು ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು 1 ಮೈನಸ್ ವಿ ಡಿವೈಡೆಡ್ ಬೈ 1 ಪ್ಲಸ್ ವಿ. ಸ್ಟೂಡೆಂಟ್ಸ್ ನೆಕ್ಸ್ಟ್ ನೋಡ್ರಿ ಏನಾಗ್ತದ ಈ ಎಕ್ಸ್ ಅಬ್ಸರ್ವ್ ಇಲ್ಲಿ ಈಕ್ವಲ್ ಟು ಬರ್ತದೆ. ಈ ಎಕ್ಸ್ ಇಂಟು ದ ಈ ಕಡೆ ಬಂತಂದ್ರೆ 1 ಬೈ ಎಕ್ಸ್ ಅದ.
ಈ ಡಿವೈಡೆಡ್ ಬೈ ಡಿ ಎಕ್ಸ್ ಈ ಕಡೆ ಬಂತಂದ್ರ ಇಂಟು ಡಿ ಎಕ್ಸ್ ಆಗ್ತದ. ಇದು ಡಿವಿ ಗೆ ಡಿವಿ. ಈ 1 ಮೈನಸ್ ವಿ ಈ ನ್ಯೂಮರೇಟರ್ ಇರ್ತಂದ್ರೆ ಡಿನಾಮಿನೇಟರ್ ಆಗ್ತದ, ಉಲ್ಟಾ ಆಗ್ತದ. ಏನಾಗ್ತದ 1 ಪ್ಲಸ್ ವಿ ಡಿವೈಡೆಡ್ ಬೈ 1 ಮೈನಸ್ ವಿ ಆಗ್ತದ. ಕ್ಲಿಯರ್ ಆಗ್ತದೆ. ಏನ ನೆಕ್ಸ್ಟ್ ನೋಡ್ರಿ ಏನ್ ಬರೀತಾ ಇರೋದು ನಾನು ಸ್ವಲ್ಪ ಈಗ ವೇರಿಯಬಲ್ ಸಪರೇಬಲ್ ಫಾರ್ಮ್ ಬಂದದ. ಈ ವೇರಿಯಬಲ್ ಸಪರೇಬಲ್ ಫಾರ್ಮ್ ಬಂತಂದ್ರೆ ನಾ ಏನ್ ಮಾಡಿದೆ ಇಂಟಿಗ್ರೇಟ್ ಮಾಡಬೇಕು. ಹೌದಾ, ಅವಾಗ ಏನ್ದ ಇಂಟಿಗ್ರೇಟಿಂಗ್. ಬಹಳ ಅರ್ಥ ಮಾಡ್ಕೊಡ್ರಿ. ಇಂಟಿಗ್ರೇಟ್, ಹೌದಾ, ಬೋತ್ ಸೈಡ್ಸ್. ಇಂಟಿಗ್ರೇಟ್ ಬೋತ್ ಸೈಡ್ಸ್, ಹೌದಾ. ಇಂಟಿಗ್ರೇಷನ್ 1 plus v divided by 1 minus v into dv equal to integrate 1 by x into dx. ಓಕೆ, ಅಬ್ಸರ್ವ್ ಮಾಡಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಬಹಳ ಇಂಪಾರ್ಟೆಂಟ್. ಹೌದಾ, ಏನದ ಇಂಟಿಗ್ರೇಟ್ ಇಲ್ಲಿ ನಾವು -1 plus v plus 2 divided by 1 minus v into ಏನದ dv equal to as it is 1 by x into dx. ಸ್ಟೂಡೆಂಟ್ಸ್ ಈಗ ನೋಡ್ರಿ -1 ಒಳಗ 2 ಹೋತಂದ್ರೆ 1 plus v ಐತೆ ನೋಡ್ರಿ. ಅಡ್ಜಸ್ಟ್ಮೆಂಟ್ ಮಾಡಿ. ಕ್ಲಿಯರ್ ಆಗತ್ತೆ ಕಂಡೀಷನ್ಸ್ ಸ್ಟೂಡೆಂಟ್ಸ್. ಓಕೆ, ಸೊ ಈಗ ಅಬ್ಸರ್ವ್ ಮಾಡ್ರಿ, ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ನೋಡ್ರಿ ಸ್ಟೂಡೆಂಟ್ಸ್. ಈಗ ಇಂಟಿಗ್ರೇಟ್ ಇಲ್ಲ -1 plus v divided by 1 minus v plus 2 divided by 1 minus v into dv equal to integrate 1 by x into dx. ಓಕೆ ಸ್ಟೂಡೆಂಟ್ಸ್, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಇಲ್ಲಿ ಏನಾಗ್ತದ ಇಂಟಿಗ್ರೇಟ್. ಸ್ವಲ್ಪ ಕೇರ್ಫುಲ್ ನೋಡ್ರಿ. ಇಲ್ಲ ಮೈನಸ್ ನ ಹೊರಗಿಟ್ಟು ನಾನು ಹಿಂಗ್ ಬರಿಬಹುದಾ 1 minus v divided by 1 minus v plus 2 into 2 divided by 1 minus v into dv equal to integrate 1 by x into dx ಬರಿಬಹುದಾ? ಅರ್ಥ ಆಗುತ್ತೆ ನಾ ಹೇಳ್ತಾ ಕಾನ್ಸೆಪ್ಟ್ ಅಲ್ಲೇ. ಇಲ್ಲಿ 1 by v ಕ್ಯಾನ್ಸಲ್. ಏನ್ ಉಳಿತೈತೆ ನೋಡ್ರಿ ಸ್ಟೆಪ್ಸ್ ಅಲ್ಲಿ, ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಸ್ಟೂಡೆಂಟ್ಸ್. ಇಲ್ಲಿ ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ದಿರ್ತೀನಿ. ಏನದ ಇಂಪ್ಲಾಯ್ಸ್ ಇಂಟಿಗ್ರೇಷನ್. ಏನ್ ಉಳಿತ್ರಿ 1 minus v ಕ್ಯಾನ್ಸಲ್ ಆದ 1 minus 1 plus 2 divided by ಯಾವುದು 1 minus v into ಯಾವುದು dv equal to integration 1 by x into dx. ಓಕೆ, ಸ್ವಲ್ಪ ಕ್ಲಿಯರ್ ಆಗತ್ತ ಕಂಡೀಷನ್ಸ್ ಅಲ್ಲೇ ಸ್ಟೂಡೆಂಟ್ಸ್ ಎಲ್ಲರಿಗೂ ಅರ್ಥ ಆಯ್ತಾ? ಓಕೆ, ಈಗ ಸ್ವಲ್ಪ ಅಬ್ಸರ್ವ್ ಮಾಡೋಣ. ಏನಂತ ಇಂಟಿಗ್ರೇಟ್ ಯೂಸ್ ಮಾಡೋಣ. ಮೈನಸ್ ಹೊರಗಿಡ್ತೀನಿ, ಇಂಟಿಗ್ರೇಷನ್ 1 into dv ಅಂತ ಬರೀತೀನಿ, ಪ್ಲಸ್ 2 ಹೊರಗಿಡ್ತೀನಿ, ಇಂಟಿಗ್ರೇಷನ್ 1 by 1 minus v into dv equal to integration 1 by x into dx ಅಂತ ಯೂಸ್ ಮಾಡ್ತಾ ಇರೋದು. ಇಲ್ಲಿ ಮೈನಸ್ ಆಫ್ ಮೈನಸ್ ಬಂದ ಇಸ್ ಮೈನಸ್ ಲಾಗ್ ಸಿ ನ ಬರೀತಾರೆ ಇಲ್ಲಿ. ಓಕೆ, ಇಲ್ಲಿ v minus 2 log 1 minus v equal to log of x by c. log m minus log n means log m by n. ಇಲ್ಲಿ ನೆಗೆಟಿವ್ ಫಾರ್ಮ್ ಬಂದ ಮೈನಸ್ ಆಫ್ ಲಾಗ್ ಸಿ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಮೈನಸ್ ವಿ ಈಕ್ವಲ್ ಟು ಆ ವಿ ಮೈನಸ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಏನದ ಇಲ್ಲಿ ಕ್ಲಿಯರ್ ಆಗಿ ಒಂದು ಕಂಡೀಷನ್ಸ್ ಏನದ ಮೈನಸ್ ಈ 2 ಹಿಂಗ್ ಬರಿಬೋದಾ ನಾನು 1 minus v whole square ಅಂದ್ರೆ log m. ಈ ಫಾರ್ಮುಲಾ ಯೂಸ್ ಮಾಡಿದೆ. log m raised to n equal to n log m. ಹೌದಾ, ಇದು ಫಾರ್ಮುಲಾ. ಇನ್ನೊಂದು log m minus log n equal to log m by n. ಈ ಫಾರ್ಮುಲಾ ಯೂಸ್ ಮಾಡಿದೆ ಇಲ್ಲಿ. ಕ್ಲಿಯರ್ ಆಗತಿ? ಈಕ್ವಲ್ ಟು ಏನದ log of x by c. ಮಾಡು ಹಾಕ್ರಿ, ಬ್ರಾಕೆಟ್ ಹಾಕಿ ನಡೀತದ. ಈಗ ಅಬ್ಸರ್ವ್ ಮಾಡ್ರಿ, v equal to y by x ಅದ ಮೈನಸ್ log
1 minus y by x whole square equal to log of x by c. ಯಾಕಂತಂದ್ರೆ ನಾವು ಪುಟ್ ಮಾಡಿದೆ ಏನದ ಸಬ್ಸ್ಟಿಟ್ಯೂಟ್ ಅಥವಾ ಪುಟ್ v equal to ಏನದ y by x. ಯಾವುದು 5ನೇ ಸ್ಟೆಪ್ ಬೇಕಾದ್ರೆ ನಿಮ್ಗೆ ಗೊತ್ತಲ್ಲೇ ಬರ್ದಿರ್ತೀನಿ ಯಾವುದು ಸ್ಟೆಪ್ 5 ಯೂಸ್ ಮಾಡಿದೆ. ಈಗ ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ ಸ್ವಲ್ಪ ಕೇರ್ಫುಲ್ ಅಲ್ರಿ. ಏನದ ಅಂದ್ರೆ ಸ್ವಲ್ಪ ಓಕೆ. ಈಗ one conditions minus y by x का minus y by x ಓಕೆ. ಇಲ್ಲಿ ಮೈನಸ್ ಈ ಕಡೆ ತೋದ್ರೆ ಲಾಗ್ ಪ್ಲಸ್ 1 ಅಂದ್ರೆ ಎಲ್ಸಿಎಂ ತಗೊಳ್ಳಲ್ಲ ಕ್ಲಿಯರ್ ಆಗಿ x minus y by x whole square plus log ಯಾವುದು x by c ಓಕೆ. ಇನ್ನೊಂದು ಸ್ಟೆಪ್ ಬರೀತೀನಿ ಅಂತಂದ್ರೆ ಮೈನಸ್ y by x equal to log ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ x minus y whole square divided by x square plus log x by c. log m plus log n ಫಾರ್ಮುಲಾ log m plus log n ಅಂತಂದ್ರೆ log ಯಾವುದು m n ಆ ಫಾರ್ಮುಲಾ ಯೂಸ್ ಮಾಡ್ತೀನಿ ಇಲ್ಲಿ ಮೈನಸ್ y by x equal to log m ಅಂತಂದ್ರೆ ಯಾವುದು x minus y whole square divided by x square into x by c. ಕ್ಲಿಯರ್ ಆಗ್ತೈತಿ. ಈಗ ಅಬ್ಸರ್ವ್ ಮಾಡ್ರಿ ಸ್ವಲ್ಪ ಕ್ಲಿಯರ್ ಮಾಡ್ಕೊ ಯಾವ್ಯಾವ ಕ್ಯಾನ್ಸಲ್ ಮಾಡಿ ಈ ಎಕ್ಸ್ ಕ್ಯಾನ್ಸಲ್ ಓಕೆ. ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಕ್ಲಿಯರ್ ಏನದ ಮೈನಸ್ y by x equal to log x minus y ಏನದ whole square ಓಕೆ divided by ಏನದ divided by ಇದು x ಕ್ಯಾನ್ಸಲ್ ಒಂದು x ಉಳಿದದ ಅಥವಾ cx. ಈಗ ಅದನ್ನ ಲಾಸ್ಟ್ ಆನ್ಸರ್ ಹೆಂಗ್ ಬರ್ತಂದ್ರೆ x minus y whole square equal to cx e raised to minus y by x. That is the last answer. ಇದು ಆನ್ಸರ್. ಅಬ್ಸರ್ವ್ ಮಾಡ್ರಿ ಈ ಕಡೆ ಹೋಗ್ತಂದ್ರೆ ಈ ಲಾಗ್ ಈ ಕಡೆ ಹೋಗ್ತಂದ್ರೆ e raised to minus y by x ಆಗ್ತದೆ. ಈ ಲಾಗ್ ಈ ಕಡೆ ಹೋಗ್ತದೆ RHS ಇಂದ LHS ಕಡೆ ಹೋಗ್ತಂದ್ರೆ e raised to ಏನಾಗ್ತದೆ y minus y by x ಆಗ್ತದೆ. ಅಂದ್ರೆ x minus y whole square equal to ಈ cx ನ ಅವಕಾಶ ಓಕೆ.